ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇನ್ನು ಕೊಡಗಿನಲ್ಲೂ ಕೂಡ ಪುನರ್ವಸು ಮಳೆಯ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಶಾಲೆಯ ಮೇಲೆ ಗುಡ್ಡದ ಮಣ್ಣು ಕುಸಿದು ಬಿದ್ದಿದೆ. ಸರ್ಕಾರಿ ಶಾಲಾ ಕಟ್ಟಡದ ಮೇಲೆ ಭಾರೀ ಪ್ರಮಾಣದ ಗುಡ್ಡ ಕುಸಿತ ಆಗಿದೆ. ಸಂಪಾಜೆ ಸಮೀಪದ ಕೊಯನಾಡಿನಲ್ಲಿ ನಡೆದಿರುವಂಥ ಘಟನೆ ಇದು. ಶಾಲೆಯ ಕಟ್ಟಡದ ಮೇಲೆ ಗುಡ್ಡ ಕುಸಿತ ಆಗಿರುವಂಥದ್ದು, ಮಣ್ಣು ಬಿದ್ದಿದೆ. ಸಂಪಾಜೆ ಸಮೀಪದ ಕೊಯನಾಡಿನಲ್ಲಿ ನಡೆದಿರುವಂಥ ಘಟನೆ ಇದು. ಭರ್ಜರಿಯಾಗಿ ಮಳೆ ಆಗ್ತಾ ಇದೆ, ಹೀಗಾಗಿ ಗುಡ್ಡ ಕುಸಿತ ಆಗ್ತಾ ಇದೆ. ಸಂಪಾಜೆ ಸಮೀಪದ ಕೊಯನಾಡಿನಲ್ಲಿ ಸರ್ಕಾರಿ ಶಾಲಾ ಕಟ್ಟಡದ ಮೇಲೆ ಭಾರೀ ಗಾತ್ರದ ಗುಡ್ಡ ಕುಸಿತ ಆಗಿರುವಂಥ ಘಟನೆಯಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇರುವ ಪರಿಣಾಮವಾಗಿ ಸಾಕಷ್ಟು ಅನಾಹುತಗಳು ಆಗಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೊಡಗಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರುವ ಪರಿಣಾಮವಾಗಿ ಅಲ್ಲಲ್ಲಿ ಗುಡ್ಡ ಕುಸಿಯೋದು, ಮರಗಳು ಬೀಳೋದು, ವಿದ್ಯುತ್ ಕಂಬಗಳು ಬೀಳೋದು, ಇಂಥ ಘಟನೆಗಳೆಲ್ಲವೂ ಕೂಡ ಆಗ್ತಾ ಇದೆ. ನೀವು ಗುಡ್ಡ ಕುಸಿತ ಆಗಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶಾಲೆಯ ಹಿಂಭಾಗದ ಗುಡ್ಡ ಕುಸಿತ ಆಗಿದೆ. ಕೊಡಗಿನಲ್ಲಿ ಆಗಿರುವಂಥ ಘಟನೆ, ಸಂಪಾಜೆ ಸಮೀಪದ ಕೊಯನಾಡಿನಲ್ಲಿ ಈ ಘಟನೆ ಆಗಿದೆ. ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿರುವಂಥದ್ದು. ಮಳೆಯ ಆರ್ಭಟಕ್ಕೆ ಇದೀಗ ಗುಡ್ಡ ಕುಸಿತವಾಗಿ ಒಂದು ರೀತಿಯಲ್ಲಿ ಅನಾಹುತ ಸಂಭವಿಸಿರ್ತಕ್ಕಂಥದ್ದು. ಅಂಥದೇ ಒಂದು ಸ್ಥಳದಲ್ಲಿ ನಾನಿದ್ದೀನಿ, ನೋಡ್ತಾ ಇರ್ಬೋದು. ಇದು ಕೊಡಗು ಜಿಲ್ಲೆ, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಗಡಿಭಾಗ ಆಗಿರತಕ್ಕಂತಹ ಕೊಯನಾಡಿನ ಸರ್ಕಾರಿ ಶಾಲೆಯ ಸಮೀಪ ಇರತಕ್ಕಂತಹ ಒಂದು ಸ್ಥಳ ಇದು. ಈ ಸ್ಥಳದಲ್ಲಿ ಏನು ಇದೀಗ ಭಾರಿ ಪ್ರಮಾಣದ ಗುಡ್ಡ ಕುಸಿತವಾಗಿರುವಂಥದ್ದು. ಗುಡ್ಡ ಕುಸಿತವಾಗಿ ಅಂದರೆ ಸುಮಾರು 50-60 ಅಡಿ ಎತ್ತರದ ಭಾಗದಿಂದ ಬಂದಂತಹ ಗುಡ್ಡ ಶಾಲೆಯನ್ನು ಸಂಪೂರ್ಣವಾಗಿ ಆವರಿಸಿರುವಂಥದ್ದು. ಕಳೆದ ಒಂದು ವಾರದ ಹಿಂದೆ ಕೂಡ ಇದೇ ಒಂದು ಸ್ಥಳದಲ್ಲಿ ಗುಡ್ಡ ಕುಸಿತವಾಗಿ ಒಂದು ಶಾಲಾ ಕೊಠಡಿ ಕೂಡ ಹಾನಿಯಾಗಿತ್ತು. ಆದರೆ ಇದೀಗ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಕೊಠಡಿ ಸಂಪೂರ್ಣವಾಗಿ, ಶಾಲಾ ಕಟ್ಟಡವೇ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಮೇಲ್ಭಾಗದಿಂದ ಬಂದಂತಹ ಭಾರೀ ಗಾತ್ರದ ಮಣ್ಣು ಏನಿದೆ ಸಂಪೂರ್ಣವಾಗಿ ಶಾಲೆಯನ್ನು ಆವರಿಸಿರುವಂಥದ್ದು. ಈ ಒಂದು ಶಾಲೆ ಕಟ್ಟಡ ಸಂಪೂರ್ಣವಾಗಿ ಹಾನಿ ಕೂಡ ಆಗಿರುವಂಥದ್ದು. ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಇದೀಗ ಮಳೆ ತೀವ್ರತೆಯನ್ನು ಪಡೆದುಕೊಳ್ತಿದೆ. ಇಲ್ಲಿ ಕೂಡ ಒಂದಷ್ಟು ರೀತಿಯಲ್ಲಿ ಬೆಟ್ಟದ ಅಂದರೆ ಗುಡ್ಡ ಏನಿದೆ ಇದು ಕೂಡ ಕ್ರ್ಯಾಕ್ ಅನ್ನು ಬಿಟ್ಟಿರೋದು. ಯಾವ ಪರಿಸ್ಥಿತಿಯಲ್ಲೂ ಕೂಡ, ಯಾವ ಕ್ಷಣದಲ್ಲೂ ಕೂಡ ಈ ಒಂದು ಗುಡ್ಡ ಕುಸಿಯುವ ಆತಂಕ ಕೂಡ ಇರುವಂಥದ್ದು. ಜೊತೆಗೆ ಈ ಮೇಲ್ಭಾಗ ನಿರಂತರವಾಗಿ ಮಳೆ ಆಗ್ತಿದೆ. ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಆ ಒಂದು ನೀರು ಕಟ್ಟಡದ ಒಳಗೆ ಹೋದಂಥ, ಮಣ್ಣಿನ ಒಳಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಗುಡ್ಡ ಕುಸಿಯುವ ಆತಂಕ ಕೂಡ ಇರುವಂಥದ್ದು. ಬನ್ನಿ ಇದರೆಲ್ಲ ಕುರಿತು ಮಾತನಾಡಿ ನಮ್ಮೊಂದಿಗೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇದು ಏನಾಯಿತು, ಯಾವಾಗ ಆಗಿರುವಂಥದ್ದು ಘಟನೆ ಸರ್ ಇದು? ಸರ್, ಇದು 2022ರಲ್ಲಿ ಇದಕ್ಕೆ ಒಂದು ಅವಘಡ ಆಗ್ತಾನೆ ಇದೆ. ಇದು ಅಂತೇಳಿ ನಿನ್ನೆ ಸುರಿದ ಭಾರಿ ಮಳೆಗೆ ಇದು ಈ ಥರ ಆಗಿದೆ. 3 ಕೊಠಡಿಗಳು ಧ್ವಂಸವಾಗಿದೆ. ಇಲ್ಲಂತೂ ಇನ್ನು ಶಾಲೆ ನಡೆಸಲಂತೂ ಅಸಾಧ್ಯ. ಬೆಂಚುಗಳು, ಕುರ್ಚಿಗಳೆಲ್ಲ ಹಾನಿಯಾಗಿದೆ. ಸರ್, ಈಗ ಶಾಲೆ ಇರಲಿದ್ದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಒಂದು ವೇಳೆ ಶಾಲೆ ಇದ್ದಿದ್ರೆ ಸರ್ ಯಾವ ರೀತಿ ಅನಾಹುತ ಆಗ್ತಿತ್ತು ಅಂತ? ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಆ ಥರ ಅನಾಹುತ ಆಗ್ತಿತ್ತು. ಶಾಲೆ ಇರ್ತಿದೆ. ಯಾಕೆ 3 ಕೊಠಡಿಗಳು ಧ್ವಂಸವಾಗಿದೆ. ಮಕ್ಕಳುಗಳು, ಟೀಚರ್ಸ್ಗಳು ಎಲ್ಲ ಇರ್ತಿದ್ರು. ಅಂದರೆ ಸರ್, ಈಗ ಇಲ್ಲಿ ಶಾಲಾ ಕಟ್ಟಡ ನಡೆಸೋಕೆ ಸುಮಾರು ವರ್ಷದಿಂದ ಕೂಡ ಇದೇ ರೀತಿ ಸಮಸ್ಯೆ ಆಗ್ತದೆ. ಏನು ಪರಿಹಾರ ತಗೊಳ್ತಾ ಇಲ್ವಾ ಅಂತ ಇಲ್ಲಿ? ಇಲ್ಲ, ಇದಕ್ಕೆ 2 ವರ್ಷದಿಂದ ಇದರ ಮಣ್ಣನ್ನು ತೆಗಿತಾ ಇದ್ದಾರೆ. ಆದರೂ ಇದು ಆಗ್ತಾ ಇಲ್ಲ. ಇದು ಜಲ ಇದ್ದರದಾಗಿ ಏನು ಮಾಡೋಕ್ಕಾಗಲ್ಲ. ಅದರಿಂದಾಗಿ ಇನ್ನೂ ಇದನ್ನು ಇಲ್ಲೇ ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡೋದೇ ಬೆಟರ್. ಇದೆ ಇನ್ನೂ ಕುಸಿಯುವಂಥ ಆತಂಕ ಇದೆ. ಎಸ್, ಕೇಳಿದ್ರಲ್ಲ, ಇದಿಷ್ಟೇನಿಲ್ಲ ಸ್ಥಳೀಯರ ಮಾತಾಗಿರುವಂಥದ್ದು. ಈ ಒಂದು ಸರ್ಕಾರಿ ಶಾಲೆ ಏನಿದೆ ಇಲ್ಲಿ 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥದ್ದು. ಒಂದು ವೇಳೆ ಶಾಲೆ ನಡೆಯುವಂಥ ಸಂದರ್ಭದಲ್ಲಿ ಈ ಮೇಲ್ಭಾಗದ ಮಣ್ಣು ಕುಸಿತದಲ್ಲಿ ಭಾರಿ ಅನಾಹುತಗಳು ಕೂಡ ಸಂಭವಿಸುವ ಸಾಧ್ಯತೆಗಳು ಕೂಡ ಇತ್ತು. ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಶಾಲೆಯ ಹಾನಿಯಾಗಿರುವಂಥದ್ದು. ಜೊತೆಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಈ ಭಾಗದಲ್ಲಿ ಮಾಡುವಂಥ ಸ್ಥಿತಿಗೆ ಈ ಒಂದು ಮುಂದಾಗಬೇಕು ಅಂತಲೇ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತಮಾರ್, ವಿಸ್ತಾರ ನ್ಯೂಸ್, ಕೊಡಗು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿರುವಂಥದ್ದು. ಮಳೆಯ ಆರ್ಭಟಕ್ಕೆ ಇದೀಗ ಗುಡ್ಡ ಕುಸಿತವಾಗಿ ಒಂದು ರೀತಿಯಲ್ಲಿ ಅನಾಹುತ ಸಂಭವಿಸಿರ್ತಕ್ಕಂಥದ್ದು. ಅಂಥದೇ ಒಂದು ಸ್ಥಳದಲ್ಲಿ ನಾನಿದ್ದೀನಿ, ನೋಡ್ತಾ ಇರ್ಬೋದು. ಇದು ಕೊಡಗು ಜಿಲ್ಲೆ, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಗಡಿಭಾಗ ಆಗಿರತಕ್ಕಂತಹ ಕೊಯನಾಡಿನ ಸರ್ಕಾರಿ ಶಾಲೆಯ ಸಮೀಪ ಇರತಕ್ಕಂತಹ ಒಂದು ಸ್ಥಳ ಇದು. ಈ ಸ್ಥಳದಲ್ಲಿ ಏನು ಇದೀಗ ಭಾರಿ ಪ್ರಮಾಣದ ಗುಡ್ಡ ಕುಸಿತವಾಗಿರುವಂಥದ್ದು. ಗುಡ್ಡ ಕುಸಿತವಾಗಿ ಅಂದರೆ ಸುಮಾರು 50-60 ಅಡಿ ಎತ್ತರದ ಭಾಗದಿಂದ ಬಂದಂತಹ ಗುಡ್ಡ ಶಾಲೆಯನ್ನು ಸಂಪೂರ್ಣವಾಗಿ ಆವರಿಸಿರುವಂಥದ್ದು. ಕಳೆದ ಒಂದು ವಾರದ ಹಿಂದೆ ಕೂಡ ಇದೇ ಒಂದು ಸ್ಥಳದಲ್ಲಿ
ಗುಡ್ಡ ಕುಸಿತವಾಗಿ ಒಂದು ಶಾಲಾ ಕೊಠಡಿ ಕೂಡ ಹಾನಿಯಾಗಿತ್ತು. ಆದರೆ ಇದೀಗ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಕೊಠಡಿ ಸಂಪೂರ್ಣವಾಗಿ ಶಾಲಾ ಕಟ್ಟಡವೇ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಮೇಲ್ಭಾಗದಿಂದ ಬಂದಂತಹ ಭಾರೀ ಗಾತ್ರದ ಮಣ್ಣು ಏನಿದೆ ಸಂಪೂರ್ಣವಾಗಿ ಶಾಲೆಯನ್ನು ಆವರಿಸಿರುವಂಥದ್ದು. ಈ ಒಂದು ಶಾಲೆ ಕಟ್ಟಡ ಸಂಪೂರ್ಣವಾಗಿ ಹಾನಿ ಕೂಡ ಆಗಿರುವಂಥದ್ದು. ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಇದೀಗ ಮಳೆ ತೀವ್ರತೆಯನ್ನು ಪಡೆದುಕೊಳ್ತಿದೆ. ಇಲ್ಲಿ ಕೂಡ ಒಂದಷ್ಟು ರೀತಿಯಲ್ಲಿ ಬೆಟ್ಟದ ಅಂದರೆ ಗುಡ್ಡ ಏನಿದೆ ಇದು ಕೂಡ ಕ್ರ್ಯಾಕ್ ಅನ್ನು ಬಿಟ್ಟಿರೋದು. ಯಾವ ಪರಿಸ್ಥಿತಿಯಲ್ಲೂ ಕೂಡ ಯಾವ ಕ್ಷಣದಲ್ಲೂ ಕೂಡ ಈ ಒಂದು ಗುಡ್ಡ ಕುಸಿಯುವ ಆತಂಕ ಕೂಡ ಇರುವಂಥದ್ದು. ಜೊತೆಗೆ ಈ ಮೇಲ್ಭಾಗ ನಿರಂತರವಾಗಿ ಮಳೆ ಆಗ್ತಿದೆ. ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಆ ಒಂದು ನೀರು ಕಟ್ಟಡದ ಒಳಗೆ ಹೋದಂಥ ಮಣ್ಣಿನ ಒಳಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಗುಡ್ಡ ಕುಸಿಯುವ ಆತಂಕ ಕೂಡ ಇರುವಂಥದ್ದು. ಬನ್ನಿ ಇದರೆಲ್ಲ ಕುರಿತು ಮಾತನಾಡಿ ನಮ್ಮೊಂದಿಗೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇದು ಏನಾಯಿತು, ಯಾವಾಗ ಆಗಿರುವಂಥದ್ದು ಘಟನೆ ಸರ್? ಇದು 2022ರಲ್ಲಿ ಇದಕ್ಕೆ ಒಂದು ಅವಘಡ ಆಗ್ತಾನೆ ಇದೆ. ಇದು ಅಂತೇಳಿ ನಿನ್ನೆ ಸುರಿದ ಭಾರಿ ಮಳೆಗೆ ಇದು ಈ ಥರ ಆಗಿದೆ. 3 ಕೊಠಡಿಗಳು ಧ್ವಂಸವಾಗಿದೆ. ಇಲ್ಲಿ ಅಂತೂ ಇನ್ನು ಶಾಲೆ ನಡೆಸಲಂತೂ ಅಸಾಧ್ಯ. ಬೆಂಚುಗಳು ಕುರ್ಚಿಗಳೆಲ್ಲ ಹಾನಿಯಾಗಿದೆ. ಸರ್, ಈಗ ಏನು ಶಾಲೆ ಇರಲಿದ್ದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಒಂದು ವೇಳೆ ಶಾಲೆ ಇದ್ದಿದ್ರೆ ಸರ್ ಯಾವ ರೀತಿ ಅನಾಹುತ ಆಗ್ತಿತ್ತು ಅಂತ? ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಆ ಥರ ಅನಾಹುತ ಆಗ್ತಿತ್ತು. ಶಾಲೆ ಇರ್ತಿದೆ. ಯಾಕೆ 3 ಕೊಠಡಿಗಳು ಧ್ವಂಸವಾಗಿದೆ. ಮಕ್ಕಳುಗಳು ಟೀಚರ್ಸ್ಗಳು ಎಲ್ಲ ಇರ್ತಿದ್ರು. ಅಂದರೆ ಸರ್, ಈಗ ಇಲ್ಲಿ ಶಾಲಾ ಕಟ್ಟಡ ನಡೆಸೋಕೆ ಸುಮಾರು ವರ್ಷದಿಂದ ಕೂಡ ಇದೇ ರೀತಿ ಸಮಸ್ಯೆ ಆಗ್ತದೆ. ಏನು ಪರಿಹಾರ ತಗೊಳ್ತಾ ಇಲ್ವಾ ಅಂತ? ಇಲ್ಲಿ ಇಲ್ಲ, ಇದಕ್ಕೆ 2 ವರ್ಷದಿಂದ ಇದರ ಮಣ್ಣನ್ನು ತೆಗಿತಾ ಇದ್ದಾರೆ. ಆದರೂ ಇದು ಆಗ್ತಾ ಇಲ್ಲ. ಇದು ಜಲಾಂತರದಾಗಿ ಏನು ಮಾಡೋಕ್ಕಾಗಲ್ಲ. ಅದರಿಂದಾಗಿ ಇನ್ನೂ ಇದನ್ನು ಇಲ್ಲೇ ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡೋದೇ ಬೆಟರ್. ಇದೆ ಇನ್ನೂ ಕುಸಿಯುವಂಥ ಆತಂಕ ಇದೆ. ಎಸ್, ಕೇಳಿದ್ರಲ್ಲ, ಇದಿಷ್ಟೇನಿಲ್ಲ ಸ್ಥಳೀಯರ ಮಾತಾಗಿರುವಂಥದ್ದು. ಈ ಒಂದು ಸರ್ಕಾರಿ ಶಾಲೆ ಏನಿದೆ ಇಲ್ಲಿ 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥದ್ದು. ಒಂದು ವೇಳೆ ಶಾಲೆ ನಡೆಯುವಂಥ ಸಂದರ್ಭದಲ್ಲಿ ಈ ಮೇಲ್ಭಾಗದ ಮಣ್ಣು ಕುಸಿತದಲ್ಲಿ ಭಾರಿ ಅನಾಹುತಗಳು ಕೂಡ ಸಂಭವಿಸುವ ಸಾಧ್ಯತೆಗಳು ಕೂಡ ಇತ್ತು. ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಶಾಲೆಯ ಹಾನಿಯಾಗಿರುವಂಥದ್ದು. ಜೊತೆಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಈ ಭಾಗದಲ್ಲಿ ಮಾಡುವಂಥ ಸ್ಥಿತಿಗೆ ಈ ಒಂದು ಮುಂದಾಗಬೇಕು ಅಂತಲೇ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.